ಇವತ್ ನನ್ನ ಮನೆಗ್ ಕರ್ಕೊಂಡು ಹೋಗ್ತಾ ಇದ್ದೀರಾ ತಾನೇ? ಹೂನಪ್ಪ, ನಿಮ್ ಪಪ್ಪ ಬಿಲ್ ಕಟ್ಟೋದಕ್ಕೆ ಹೋಗಿದ್ದಾರೆ, ಬಂದ ತಕ್ಷಣ ಹೋಗೋಣ. ನನ್ಗೆ ಇಲ್ಲಿರೋಕೆ ತುಂಬಾ ಬೇಜಾರಾಗ್ತಾ ಇದೆ. ನನ್ ಮನೆಗೆ ಹೋಗಿ ಐಶಿ ಜೊತೆ ಆಟ ಆಡ್ಬೇಕು. ಏನಂತಾರೆ ಮೃತ್ಯುಂಜಯ ಅವರು? ಮನೆಗೆ ಹೊರಟಿದಾರೋ? ಇವನ್ಗೆ ಇಲ್ಲಿರೋದಕ್ ಬೇಜಾರಂತೆ. ಮೊದ್ಲು ನನ್ನ ಮನೆ ಕರ್ಕೊಂಡು ಹೋಗಿ ಐಶಿ ಜೊತೆ ಆಟ ಆಡ್ಬೇಕು ಅಂತಿದ್ದಾನೆ. ಓಹೋ, ಏನು ಅಷ್ಟೊಂದು ಫಾಸ್ಟ್ ಆಗಿದಾನ? ತಗೊಮ್ಮ, ಇದರಲ್ಲಿ ಹಣ್ಣು ಬ್ರೆಡ್ ಎಲ್ಲ ಇದೆ, ಅವನು ಕೊಡಮ್ಮ. ಅಯ್ಯಯ್ಯೋ, ಇದೆಲ್ಲ ಯಾಕಪ್ಪಾಜಿ? ಅದನ್ನ ತಿಂದು ಅವನು ಗಟ್ಟಿ ಆಗ್ಬೇಕಮ್ಮ, ಆಟ ಆಡ್ಬೇಕು, ಆರೋಗ್ಯವಂತನಾಗ್ಬೇಕು. ಇನ್ ಮುಂದೆ ಯಾವತ್ತೂ ಅವನಿಗೆ ಇಂತಹ ಪರಿಸ್ಥಿತಿ ಬರಬಾರ್ದು. ಅದಕ್ಕೆ ಅದನ್ನೆಲ್ಲ ತಂದಿದ್ದೀನಿ. ಏನಪ್ಪಾ, ಮನೆಗೆ ಹೋಗಿ ಆಟ ಆಡೋದಕ್ಕೆ ರೆಡಿ ಆಗಿದ್ಯಾ? ಲೇ, ನಿನಗೇನೋ ಆಗುತ್ತೆ? ನಿನ್ ಮೃತ್ಯುಂಜಯ ಕಣೋ, ಮೃತ್ಯುನೇ ಜಯಿಸಿ ಬಂದವನು, ಚಿರಂಜೀವಿ ನೀನು. ಡಾಕ್ಟ್ರೇ ನಮ್ಮ ಹೇಳಿದ್ರು ಇವನ್ಗಿನ್ನೇನು ತೊಂದರೆ ಇಲ್ವಂತೆ, ಪೂರ್ತಿಯಾಗಿ ಗುಣ ಆಗಿದ್ದಾನೆ ಅಂತ ಹೇಳಿದ್ರು. ನೋಡ್ತೀನಮ್ಮ, ಬೆಟ್ಟದಾಗ ಬಂದ ಕಷ್ಟ ಮಂಜನಾಗ ಕರ್ಗೋಯ್ತು. ಎಲ್ಲ ದೇವ್ರ ದಯಮ್ಮ. ನನಗೆ ಬೇಕಾಗಿರೋದು ಅಷ್ಟೇನಮ್ಮ. ಹೌದಪ್ಪಾಜಿ, ನನ್ನ ಜೀವ ಆಗಿರೋ ನನ್ನ ಮಗನ ನಾನು ಕಳ್ಕೊಂಡ್ಬಿಟ್ಟೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವ್ನು ನನಗೆ ಸಿಕ್ಬಿಟ್ಟ. ಇದನ್ನ ದೇವ್ರ ದಯೆ ಅನ್ನೋದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ಆಗಿರೋ ನಿಮ್ಮ ಮಗಳ ದಯೆ. ಅವರು ನನ್ನ ಮಗನಿಂದ ಕಾಪಾಡಲಿಲ್ಲ, ಇಡೀ ನನ್ನ ಕುಟುಂಬನೇ ಕಾಪಾಡಿದ್ದಾರೆ. ಅವರೇ ನಮ್ಮ ಪಾಲಿನ ದೇವರು. ಅಕ್ಕ, ಎಲ್ಲ ರೆಡಿ ಆಗಿದೆ, ಹೊರಡೋಣ. ಹ್ಞೂ, ರಾಘವ್ ಬಿಲ್ ಕಟ್ಟೋದಕ್ಕೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ಹೊರಡೋಣ. ಯಾವ ಬಿಲ್ಲು ಲಕ್ಷ್ಮಿ? ಡಾಕ್ಟರ್ ನಮ್ಗೆ ಮಾಡಿರೋ ಸಹಾಯ ಸಾಲದು ಅಂತ ₹1 ಕೂಡ ಇಸ್ಕೊಂಡಿಲ್ಲ. ಒಟ್ಟಿನಲ್ಲಿ ನಮ್ಮ ಪಾಲಿಗೆ ದೇವ್ರು ಬಂದಾಗ ಬಂದು ತುಂಬಾನೇ ಸಹಾಯ ಮಾಡ್ತಿದ್ದಾರೆ. ಆ ಋಣನ ಹೇಗೆ ತೀರಿಸ್ಬೇಕು ಅನ್ನೋದೇ ನಮ್ಗೆ ಗೊತ್ತಾಗ್ತಿಲ್ಲ. ಅದಿತಿ, ನೀನು ಮೊದಲು ಮನೆಗೆ ಹೋಗ್ಬಿಟ್ಟು ಅಮ್ಮಂಗೆ ಹೇಳು ನಾವೆಲ್ಲ ಬರ್ತಾ ಇದ್ದೀವಿ ಅಂತ ಹೇಳಿ. ಸರಿ, ನಾವು ಹೊರಡೋಣ. ಹಾ, ಬನ್ನಿ, ಬರ ಮಂಜದ ಈ ಕಡೆ ಬರ. ಆಶೀರ್ವಾದ ಮಾಡಿ ತಾತ. 100 ವರ್ಷ ಸುಖವಾಗಿ ಬಾಳು. ಅದ್ ಸರಿ, ಯಾರ ಮಗು ನೀನು? ನನ್ನ ಕಾಲಿಗೆ ಯಾಕೆ ಬಂದು ಬೀಳ್ತಾ ಇದೀಯಾ? ಇಷ್ಟು ದಿನ ನಿಮ್ಮನ್ನು ನೋಡ್ದೆ, ನಿಮ್ಮ ಪ್ರೀತಿ ಇಲ್ದೆ, ಹುಟ್ಟಿದಾಗಿಂದನೂ ಆ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇರೋ ನತದೃಷ್ಟೇ ತಾತ. ನಮಗೆ ಬುದ್ಧಿ ಬಂದಾಗಿಂದ ನಮ್ಮಮ್ಮ ನಿಮ್ಮ ಬಗ್ಗೆ ಹೇಳಿರೋದನ್ನ ಹೇಳ್ಕೊಂಡು ಬೆಳೆದಿದ್ದೀವಿ. ಈಗಲಾದರೂ ನಿಮ್ಮ ಪ್ರೀತಿ ಕೊಡಿ ತಾತ. ನೀನು ಈ ರೀತಿ ಒಗಟೊಗಟಾಗಿ ಮಾತಾಡಿದ್ರೆ ನನಗೇನಮ್ಮ ಅರ್ಥ ಆಗತ್ತೆ? ನೀನು ಯಾರ ಪ್ರೀತಿಗೋಸ್ಕರ ಹಂಬಲಿಸ್ತಿದೀಯಾ? ಅಪ್ಪಾಜಿ, ಕಣ್ಣಿಗೆ ಗೊತ್ತಾಗ್ಲಿಲ್ಲ ಅಂದ್ರೂ ಕರಳಿಗೆ ಗೊತ್ತಾಗತ್ತಂತೆ. ಅದರಲ್ಲಿ ಇವಳು ಯಾರು ಅಂತ ನಿಮ್ಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ವಾ? ಅಥವಾ ಗೊತ್ತಾದ್ರೂ ಕೋಪದಲ್ಲಿ ಮನಸ್ಸಲ್ಲಿ ಮುಚ್ಚಿಟ್ಟಿರೋ ಪ್ರೀತಿನ ಮರೆಮಾಚ್ತಾ ಇದ್ದೀರಾ? ಅಪ್ಪಾಜಿ, ಇವಳು ಬೇರೆ ಯಾರೂ ಅಲ್ಲ. ಚಿಕ್ಕ ವಯಸ್ಸಲ್ಲಿ ನಿಮ್ಮ ತೋಳಲ್ಲಿ ಬೆಳಿಬೇಕಾದವಳು, ನಿಮ್ಮ ಪ್ರೀತಿಯಿಂದ ವಂಚಿತಳಾದವಳು. ಇವಳು ನಿಮ್ಮ ಮೊಮ್ಮಗಳು.
ಕಳ್ಕೊಂಡ್ಬಿಟ್ರಿ? ನಿಮಗೆ ಕೋಪ ಇರೋದು ಅಮ್ಮನ ಮೇಲೆ ತಾನೆ? ನಾವೇನ್ ತಪ್ಪು ಮಾಡಿದೀವಂತ ನಮಗ್ ಶಿಕ್ಷೆ ಕೊಡ್ತಿದ್ದೀರಾ? ಒಂದ್ ನಿಮಿಷ ಬಾವ. ಏನು ನನಗೆ ಪರ್ಮನೆಂಟ್ ಕಾಲ್ ಸರಿ ಹೋಗಲ್ಲ ಅಂತ ನೀವೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಬಾಬಾ, ಇವತ್ತು ನನ್ನ ಕಾಲು ಊನಾಗಿರ್ಬೋದು, ಆದ್ರೆ ನಾನು ದುಡಿಬೇಕು, ನನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಸಾಕ್ಬೇಕು ಅನ್ನೋ ಛಲ ಇನ್ನೂ ಜೀವತ್ವಾಗಿದೆ. ಲಕ್ಷ್ಮವ್ವ, ಕಾಲಿಲ್ದೇ ಇರೋ ಕುಂಟ ದೇಶಕ್ಕೆ ಗೋಲ್ಡ್ ಮೆಡಲ್ ತಂದ್ಕೊಟ್ನಂತೆ. ಅಂಥವನೇ ಧೈರ್ಯವಾಗಿ ಜೀವನ ನಡೆಸ್ತಿರ್ಬೇಕಾದ್ರೆ ನಾವ್ಯಾವ ಲೆಕ್ಕ? ದಯವಿಟ್ಟು ನಮ್ ತಡೆಬಿಡಿ. ಆಯ್ತಣ್ಣ, ನೀವು ಹೋಗಿರಂತೆ, ಆದ್ರೆ ಈಗ ಬೇಡ, ಇನ್ನೊಂಚೂರು ಚೇತರಿಸ್ಕೊಂಡು ಹೋಗಿ. ನಾವೇನ್ ತುಂಬಾ ದೂರ ಹೋಗಲ್ಲ ಬಾವ, ಇಲ್ಲೇ ಹತ್ರದಲ್ಲೇ ಇರ್ತೀವಿ, ಅವಾಗ ಬರ್ತಾ ಇರ್ತೀವಿ. ಹೋಟ್ಲು ಮುಚ್ಚಿ ತುಂಬಾ ದಿನ ಆಗೋಯ್ತು. ನೋಡಿ, ಇಷ್ಟು ವರ್ಷ ನನ್ನ ಹೆಂಡತಿ ಮಗು ಭಾರನ ನಿಮ್ಮೇಲೆ ಹಾಕಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇನ್ ಮುಂದೆ ನನ್ನ ಜೀವ ಇರೋವರೆಗೂ ಅಂತ ತಪ್ಪು ಮಾಡೋದಿಲ್ಲ. ನೋಡಿ, ದಯವಿಟ್ಟು ನಮ್ಮ ದಾರಿಗೆ ಯಾರು ಅಡ್ಡ ಬರ್ದೆ ನಮಗ್ ಧೈರ್ಯ ಹೇಳಿ ನಗ್ನಗ್ತಾ ನಮ್ಮನ್ನು ಕಳಿಸ್ಕೊಡಿ. ನಿಮ್ ಕೈ ಮುಗಿತೀನಿ. ಅದ್ಕೆ ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಅಳ್ತಿಲ್ಲ ಕವಿತಾ, ಈ ಸಂತೋಷಕ್ಕೆ ಬರ್ತಿರೋ ಕಣ್ಣೀರು. ಆ ದೇವ್ರು ನಮಗ್ ಕಷ್ಟ ಕೊಟ್ಟಿದ್ರಿಂದ ಅಣ್ಣ ಬದಲಾದ್ರು. ಜೀವನ ಏನು ಅನ್ನೋದು ಅರ್ಥ ಆಯ್ತು. ಒಟ್ನಲ್ಲಿ ಇಷ್ಟು ದಿನದ ನಮ್ಮ ಶ್ರಮಕ್ಕೆ ಇವತ್ತೊಂದು ಅರ್ಥ ಸಿಕ್ತು ಅಂತ ಅನಿಸ್ತಾ ಇದೆ. ಹೌದು ಲಕ್ಷ್ಮಿ, ದೇವರು ನಮ್ಮನ್ನ ಪರೀಕ್ಷೆ ಮಾಡ್ತಾನೆ ಅಂತಂದ್ರೆ ಅದ್ರ ಹಿಂದೆ ಯಾವುದೋ ಒಂದು ಒಳ್ಳೆ ಉದ್ದೇಶ ಇರುತ್ತೆ. ಇಷ್ಟೆಲ್ಲ ಆಗಿದ್ರಿಂದ ನಿಮ್ಮಲ್ಲೂ ಒಂದು ಬದಲಾವಣೆ ಕಂಡನಲ್ಲ, ಅದೇ ನನ್ನ ಖುಷಿ. ನನಗೆ ನನ್ನ ಗಂಡ ದುಡಿಬೇಕು ಅನ್ನೋ ಹಂಬಲ ಇದೆ. ಇವ್ರ ದುಡಿ ಮೇಲೆ ಬದುಕಬೇಕು ಅನ್ನೋ ಆಸೆ ಇದೆ. ಏನೇ ಕಷ್ಟ ಬಂದ್ರೂ ಜೀವನದಲ್ಲಿ ಕುಗ್ಗಬಾರ್ದು ಅನ್ನೋದನ್ನ ನಿಮ್ಮನ್ನ ನೋಡಿ ಕಲ್ತಿದ್ದೀನಿ. ಅದಕ್ಕೆ ನನ್ನ ಕನಸು ನೆರವೇರಿಸ್ಕೊಳ್ಳೋದಕ್ಕೆ ನಾನು ಇವ್ರ ಜೊತೆ ನಿಂತ್ಕೋತೀನಿ. ಎಷ್ಟೇ ಕಷ್ಟ ಬಂದರೂ ಇವ್ರ ಜೊತೆ ಕೈ ಜೋಡಿಸಿ ಜೀವನನ ನಡೆಸ್ತೀನಿ. ನೀವೇನು ಚಿಂತೆ ಮಾಡಬೇಡಿ. ಹೋಗ್ಲಿ ಬಿಡು ಲಕ್ಷ್ಮಿ, ಅವ್ರನ್ನ ತಡಿಬೇಡ. ಅವ್ರಿಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಬದುಕು. ನೀವೆಲ್ಲ ಇಷ್ಟು ಹೇಳಿದ ಮೇಲೂ ನಾನು ಹಠ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಒಬ್ಬ ಕಳ್ಳನಾಗಿದ್ದ ವಾಲ್ಮೀಕಿ ರಾಮಾಯಣ ಬರೆದಿರೋದನ್ನ ಕೇಳಿದ್ದೆ. ಅದೇ ಥರ ಈಗ ನೀವು ಕೂಡ ನಿಮ್ಮ ಜೀವನದ ಮುನ್ನುಡಿ ಬರೆಯೋದಕ್ಕೆ ಹೊರಟಿದ್ದೀರಾ.
ಇದನ್ನ ನೋಡಿ ನಂಗೆ ತುಂಬ ಖುಷಿ ಆಗ್ತಾ ಇದೆ ಅಣ್ಣ. ಇದೇನ್ ಲಕ್ಷ್ಮವ್ವ ನನ್ನ ಕಳ್ಳನ್ ಮಾಡ್ಬಿಟ್ಯಾ? ಬಾವಾ ನೀವು ಚೆನ್ನಾಗಿ ಹೇಳ್ತೀರಾ. ಅಲ್ಲ, ಲಕ್ಷ್ಮಿ ನಿಮ್ಮನೆ ವಾಲ್ಮೀಕಿಗೆ ಹೋಲಿಸಿದ್ರೆ ಅದನ್ನ ನೋಡೋದ್ ಬಿಟ್ಟು ಕಳ್ಳ ಅಂದಿದ್ದನ್ನ ನೋಡ್ತಿದ್ಯಲ್ಲ, ನಿನ್ಗೇನು ಹೇಳ್ಬೇಕು? ನಮ್ ಜನ ಒಳ್ಳೇದನ್ನ ಯಾವುದು ನೋಡಲ್ಲ, ಕೆಟ್ಟದನ್ನೇ ಬೇಗ ಗುರ್ತಿಸ್ತಾರೆ ಅಲ್ವಾ? ಅಯ್ಯಯ್ಯೋ ಬಾವಾ, ನಾನ್ ಸುಮ್ನೆ ತಮಾಷೆ ಮಾಡ್ದೆ. ಬಾವಾ ನಾನು ತಮಾಷೆನೆ ಮಾಡಿದ್ದು. ಜೊತೆಗೆ ಅನಿಗೆ ಆರೈಕೆ ಮಾಡಬೇಕು, ಅಮ್ಮನ್ನು ನೋಡ್ಕೋಬೇಕು. ಈಗ ರಾಘವ್ ಹುಷಾರಾಗಿದ್ದಾರೆ, ಕೆಲ್ಸಕ್ಕೆ ಹೋಗ್ತಾರೆ. ಆಗ ಮನೇಲಿ ಇದ್ಕೊಂಡು ಎಲ್ಲ ಜವಾಬ್ದಾರಿನೂ ನಾನೇ ನಿಭಾಯಿಸ್ಬೇಕಾಗತ್ತೆ. ಅದಕ್ಕೆ ಲಕ್ಷ್ಮಿ, ನಿನ್ನ ನಿರ್ಧಾರ ಸರಿಯಾಗಿದೆಯಮ್ಮ. ಒಂದು ಮನೆ ಗೃಹಲಕ್ಷ್ಮಿಯಾಗಿ ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು ಅವಳಿಗೆ ಸರಿಯಾಗಿ ಗೊತ್ತಿದೆ. ಅವಳ ನಿರ್ಧಾರಕ್ಕೆ ನಾವ್ಯಾರೂ ಅಡ್ಡಿಪಡಿಸೋದು ಬೇಡ. ಆದರೆ ನಿನ್ನ ನಿರ್ಧಾರಕ್ಕೆ ನಾನು ಪರ್ಮಿಷನ್ ಕೊಡಬೇಕು ಅಂತಂದರೆ ನಂದೊಂದು ಕಂಡೀಷನ್. ಅದು ಏನು ಹೇಳಿ ಅಪ್ಪಾಜಿ, ಖಂಡಿತ ಕೇಳ್ತೀನಿ. ನೀನು ಆವಾಗವಾಗ ನಮ್ಮ ಮನೆಗೆ ಬರ್ತಾ ಇರಬೇಕು. ಆದರೆ ಈ ಮನೆ ಕೆಲಸದವಳಾಗಲ್ಲ, ಈ ಮನೆ ಮಗಳಾಗಿ. ಅದಕ್ಕೆ ಒಪ್ಕೊಂತೀನಿ ಅಂದರೆ ಮಾತ್ರ ನಿನ್ನ ಮಾತು ನಾನು ಕೇಳ್ತೀನಿ. ಅಕ್ಕ, ಅಣ್ಣ, ತಂದೆ ಪ್ರೀತಿ ಕೊಟ್ಟಿರೋ ಈ ಮನೆಗೆ ನಾನು ಬರ್ತಾ ಇರ್ತೀನಿ ಅಪ್ಪಾಜಿ. ಇವತ್ತು ನಾನು ಇಷ್ಟು ಸಂತೋಷವಾಗಿದ್ದೀನಿ ಅಂದ್ರೆ ಈ ಮನೆನೇ ಕಾರಣ. ನಾನು ಬದುಕಿರೋವರೆಗೂ ಈ ಮನೆನ ಮರೆಯಲ್ಲ. ನೀವು ಬೇಡ ಅಂದ್ರೂ ನಾನಿಲ್ಲಿ ಬರ್ತಾನೆ ಇರ್ತೀನಿ. ಲಕ್ಷ್ಮಿ, ನಿನಗೋಸ್ಕರ ಈ ಮನೆ ಬಾಗಿಲು ಯಾವಾಗಲೂ ತೆಗ್ದಿರುತ್ತೆ. ರಾಘವ, ಆ ಹುಡುಗಿನ ಡೈರಿ ಇಸ್ಕೊಂಡ್ ಬಂದು ಕಳಿಸ್ತಲ್ಲ, ಯಾಕೆ? ಅಮ್ಮ, ಸುಮ್ಮನೆ ಹೀಗೆ ಕೂತಿದ್ರೆ ಚೆನ್ನಾಗಿರಲ್ಲ, ಏನಾದರೂ ಕೆಲಸ ಮಾಡ್ಬೇಕಲ್ವಾ, ಅದಕ್ಕೆ ಕಳಿಸ್ದೆ. ಪಾಪ, ಅವ್ರ ಮನೇಲಿ ಎಲ್ಲೋ ಪೇಜಸ್ ಇಲ್ವಂತೆ. ಈಗ ಏನ್ ಮಾಡ್ತೀಯೋ? ನನಗೆ ಗೊತ್ತಿರೋ ನಂಬರ್ ಒಬ್ರದ್ದು ನಂಗೆ ನೆನಪಿದೆ, ಅವ್ರಿಗೊಂದು ಫೋನ್ ಮಾಡ್ತೀನಿ. ಅದಿತಿ, ನಿನ್ನ ಫೋನ್ ಕೊಡಮ್ಮ. ಒಂದ್ ನಿಮಿಷ. ಅದಿತಿ, ಬೇಳೆ ಬೆಂದಿದೀಯ ನೋಡಮ್ಮ. ಸರಿ ಅಜ್ಜಿ. ಹಲೋ. ಹಲೋ, ನವಯುಗ ಕನ್ಸ್ಟ್ರಕ್ಷನ್ಸಾ? ಹೌದು ಮೇಡಮ್, ಪುರುಷೋತ್ತಮರ್ ಇದ್ದಾರಾ? ಸರ್, ಸ್ವಲ್ಪ ಬಿಸಿ ಇದ್ದಾರೆ. 1 hour ಬಿಟ್ಟು ಫೋನ್ ಮಾಡ್ತೀರಾ? ಸರಿ ಮೇಡಮ್, ಥ್ಯಾಂಕ್ ಯು. ಓಕೆ. ಹಲೋ, ನಮಸ್ಕಾರ ಸರ್. ಸತೀಶ್ ಸರಾ? ಹೌದು, ತಾವು? ಸರ್, ನಾನು ರಾಘವ್.
ರಾಘವ್ ಅಂದ್ರೆ ಯಾರು ಹೇಳಿ? ಸರ್ ಅದೇ ಲಕ್ಷ್ಮಿ ಕನ್ಸ್ಟ್ರಕ್ಷನ್ಸ್. ಓ ಸಾರಿ ಸರ್, ಸಾರಿ ಮಾತಾಡಿ ತುಂಬಾ ದಿವಸ ಆಗೋಯ್ತಲ್ಲ, ಹಾಗಾಗಿ ಗೊತ್ತಾಗ್ಲಿಲ್ಲ. ಹೇಗಿದ್ದೀರಾ ಸರ್? ಐ ಆಮ್ ಫೈನ್ ಸರ್. ಸಾರಿ ಸರ್, ನಿಮ್ಮ ಪರಿಸ್ಥಿತಿ ಕೇಳಿ ತುಂಬಾ ಬೇಜಾರಾಯ್ತು. ನಮ್ಮಂತ ನೂರಾರು ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ ನೀವು. ನಾವೆಲ್ಲ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ವಿ. ಇವಾಗ ನೀವು ಹೋಗ್ಲಿ ಬಿಡಿ ಸರ್. ಇವಾಗ ನನ್ನಿಂದ ಏನಾಗಬೇಕಾಗಿತ್ತು ಸರ್? ಸರ್ ಅದು ಅದು ನನಗೊಂದು ಕೆಲಸ ಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ ಸರ್. ಅಯ್ಯೋ ಸರ್, ಅಷ್ಟೇನಾ? ಸದ್ಯಕ್ಕೆ ನಮ್ಮ ಕಂಪ್ನಿಲಿ ಯಾವ ಕೆಲಸನೂ ಇಲ್ಲ. ಆದ್ರೆ ನಿಮ್ಗೆ ಅಭ್ಯಂತರ ಇಲ್ಲ ಅನ್ನೋದಾದ್ರೆ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರಿಗೆ ರೆಫರ್ ಮಾಡಲ ಸರ್? ವರ್ಕ್ ಮಾಡೋದಕ್ಕೆ ಇಲ್ಲದೇನು ಸರ್, ಪರವಾಗಿಲ್ಲ ಹೇಳಿ. ಸರಿ, ಆದ್ರೆ ಅವರು ನಿಮ್ಮ ಅಂಡರಲ್ಲೇ ಕೆಲಸ ಮಾಡ್ತಾ ಇದ್ರು. ನಾ ಅವ್ರ ಜೊತೆ ಒಂದ್ಸಲ ಮಾತಾಡ್ತೀನಿ. ಒಂದ್ಸಲ ನೀವು ಅವ್ರಿಗೆ ಫೋನ್ ಮಾಡ್ಕೊಂಡು ಹೋಗಿ. ಫೋನ್ ನಂಬರ್ ತಗೊಳ್ಳಿ ಸರ್. ಸರಿ ಸರ್, ಕೊಡಿ ಸರ್. ಲಕ್ಷ್ಮಿ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ರಾಘವ್, ನೀವು ಇವತ್ತು ನನಗೆ ಬೂಸ್ಟೇ ಕೊಟ್ಟಿಲ್ಲ. ರಾಘವ್, ಹೇಳಿ ಮಿಸ್ಟರ್ ರಾಘವ್. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಸರಿ, ಹೋಗಿ ಬನ್ನಿ. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ನಾನು ಅದನ್ನೇ ಹೇಳ್ತಾ ಇರೋದು, ಹೋಗಿ ಬನ್ನಿ. ಲಕ್ಷ್ಮಿ, ನಾನು ಹೇಳೋದು ನಿನ್ಗೆ ಅರ್ಥನೇ ಆಗ್ತಿಲ್ಲ. ನನಗೆ ಲೇಟ್ ಆಗ್ತಿದೆ. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಹ್ಞೂನ್ರಿ, ಬೇಗ ಹೋಗಿ. ಇಲ್ಲ ಅಂದ್ರೆ ಮೀಟಿಂಗ್ ಅಟೆಂಡ್ ಮಾಡೋದು ಲೇಟ್ ಆದ್ರೆ ಕಷ್ಟ ಆಗುತ್ತೆ. ಅಯ್ಯೋ ದೇವ್ರೆ. ಲಕ್ಷ್ಮಿ, ನಾನು ಮೊದಲನೇ ಸಂಘದಲ್ಲಿ ಫಸ್ಟ್ ನಿನ್ನ ಇಂಗ್ಲಿಷ್ ಕ್ಲಾಸ್ಗೆ ಸೇರಿಸ್ತೀನಿ. ಅದು ಅಟೆಂಡರ್ ಅಲ್ಲ, ಅಟೆಂಡ್. ಅದೇ ಅದೇ. ಸರಿ, ನಾನು ಹೋಗಿ ಬರ್ತೀನಿ. ಒಂದು ಬೂಸ್ಟ್ ಕೊಟ್ರೆ. ಇಂಟರ್ವ್ಯೂನ ಅಟೆಂಡರ್ ಮಾಡಕ್ಕೆ ಎನರ್ಜಿ ಇರುತ್ತೆ. ರೀ, ಮನೇಲಿ ಮಕ್ಳಿದಾರೆ, ನೀವೇನ್ರಿ ನಾಚಿಕೆ ಏನು ಇಲ್ವಾ? ಅಯ್ಯೋ, ನೀನ್ ಸರಿ ಹೇಳ್ದೆ. ನಾನು ನನ್ನ ಹೆಂಡತಿ ತಾನೇ ಕೇಳಿದ್ದು. ನಾನೇ ಪಕ್ಕದ ಮನೆ ಒಳಗೆ ಕೇಳಿದ್ನ. ನೀವು ಮೊದ್ಲು ಹೋಗಿ. ಪ್ಲೀಸ್ ಲಕ್ಷ್ಮಿ, ಹೋಗಿ ಅಂದೆ. ಮಿಸ್ಟರ್ ರಾಘವ್, ಅಜ್ಜಿ, ಪಪ್ಪ ಆಲ್ರೆಡಿ ಬೂಸ್ಟ್ ಕುಡ್ದಿದ್ದಾರೆ. ನೀನ್ ಟೀ ಕುಡಿ ಬಾ. ನಾನೇನೋ ನೋಡಿಲ್ಲಪ್ಪ. ನಾನು ಅಷ್ಟೇ ಲಕ್ಷ್ಮೋ. ಹುಷಾರಾಗಿ ಹೋಗ್ಬಿಟ್ಟು ಪಾಪ. ಪಾಪ, ಆಲ್ ದ ಬೆಸ್ಟ್. ಬಾಯ್. ಬಾಯ್. ನಮಸ್ಕಾರ ಸರ್. ನಮಸ್ತೆ ಸರ್, ಬನ್ನಿ ಕೂತ್ಕೊಳ್ಳಿ. ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಕಾಫಿ, ಟೀ ಏನಾದ್ರು? ಏನು ಬೇಡ ಸರ್. ಸರ್ ಹೇಗಿದ್ದೀರಾ? ವರ್ಕ್ ಎಲ್ಲ ಹೇಗೆ ನಡೀತಾ ಇದೆ? ನಾನು ಚೆನ್ನಾಗಿದ್ದೀನಿ ಸರ್. ವರ್ಕು ಅದು ಬಿಡಿ ಸರ್, ನೀವು ಹೇಗಿದ್ದೀರಾ? ನಿಮ್ಮಂಥವ್ರ ಮಾರ್ಗದರ್ಶನ
ದೇವರ ಆಶೀರ್ವಾದದಿಂದ ತುಂಬ ಚೆನ್ನಾಗಿದೆ ಅಂತ. ಅದು ಸರಿ, ಇಷ್ಟು ದೂರ ಬಂದಿದ್ದ ಕಾರಣ? ಇಂಜಿನಿಯರ್ ಶಂಕರ್ ಅವರು ನಿಮ್ಮ ಹತ್ರ ಮಾತಾಡಿದ್ದೀನಿ, ಭೇಟಿ ಮಾಡಿ ಅಂತ ಹೇಳಿದ್ರು. ಆ ವಿಚಾರವಾಗಿ ಮಾತಾಡೋಕ್ಕೆ ಬಂದೆ. ಶಂಕರಣ್ಣವರು ನಿಮ್ಮ ಬಗ್ಗೆನೇ ಹೇಳಿದ್ದು. ನಾನು ಯಾರೋ ಬೇರೆಯವರು ಇರ್ಬೋದು ಅಂದ್ಕೊಂಡಿದ್ದೆ. ಪರವಾಗಿಲ್ಲ ಬಿಡಿ. ಶಂಕರಣ್ಣವ್ರು ಫೋನ್ ಮಾಡಿ ನಮ್ಗೆ ಆತ್ಮೀಯರು ಹಾಗೆ ನಿಮ್ಗೆ ಗೊತ್ತಿರೋರು ಬರ್ತಾರೆ ಅಂತ ಹೇಳಿದ್ರು. ಹಾಗೆ ಅವ್ರಿಗೆ ಕೆಲಸದ ಅವಶ್ಯಕತೆ ಇದೆ ಅಂತಲೂ ಹೇಳಿದ್ರು. ಆದರೆ ನೀವು ಬಂದಿದ್ದೀರಾ, ನನಗೇನು ಅರ್ಥ ಆಗ್ತಲ್ಲ ಸರ್. ಯಾರ ಕೆಲಸ ಬೇಕಿತ್ತು? ಅದು ನನಗೆ ಒಂದು ಕೆಲಸ ಬೇಕಿತ್ತು ಸರ್. ಎಸ್ ಸರ್, ತಮಾಷೆ ಮಾಡ್ತಾ ಇದ್ದೀರಾ? ಕೆಲವೊಂದು ಟೈಮಲ್ಲಿ ಸೀರಿಯಸ್ ವಿಷಯನೂ ತಮಾಷೆಯಾಗಿ ಕಾಣುತ್ತೆ. ಸರ್, ಏನು ಹೇಳ್ತಾ ಇದ್ದೀರಾ? ನಿಮಗೆ ಕೆಲಸದ ಅವಶ್ಯಕತೆ ಇದೆ ಅಂದರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನಂಬಲೇಬೇಕು ಸರ್. ನನಗೀಗ ಒಂದು ಕೆಲಸದ ಅವಶ್ಯಕತೆ ತುಂಬ ಇದೆ. ನೀವೊಂದು ಕೆಲಸ ಕೊಟ್ಟರೆ ತುಂಬ ಉಪಕಾರ ಆಗುತ್ತೆ. ಸರ್, ನಾನು ನಿಮ್ಮನ್ನು ಏನಾಯಿತು ಅಂತ ಕೇಳಕ್ಕೆ ಬರಲ್ಲ. ನೀವು ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರಾ ಅಂದರೆ ನನಗೆ ಅದೇ ಸಂತೋಷದ ವಿಷಯ. ಖಂಡಿತ ನಮ್ಮ ಕಂಪ್ನಿಯಲ್ಲಿ ನಿಮ್ಮ ಕೆಲಸ ಇದೆ. ನೀವು ನಾಳೆನೇ ಬಂದು ಜಾಯ್ನ್ ಆಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಿಮ್ಮಿಂದ ತುಂಬ ದೊಡ್ಡ ಹೆಲ್ಪ್ ಆಯಿತು. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಯು. ಪರವಾಗಿಲ್ಲ ಸರ್, ನಿಮ್ಮಂಥವ್ರು ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರಾ ಅಂದರೆ ನಮಗೆ ಹೆಮ್ಮೆ ತರೋ ವಿಷಯ. ದಯವಿಟ್ಟು ನೀವು ಇಂಥ ಮಾತೆಲ್ಲ ಆಡಬೇಡಿ. ಸರಿ ಸರ್, ನಾನು ಮಾರ್ನಿಂಗ್ ಬರ್ತೀನಿ ಸರ್. ಲಕ್ಷ್ಮಿ, ನಾನು ಹೋಗಿ ಬರ್ತೀನಿ. ರೀ ಒಂದು ನಿಮಿಷ ತಗೊಳ್ಳಿ. ಸರಿಯಾದ ಟೈಮ್ಗೆ ಊಟ ಮಾಡಿಬಿಡಿ. ಸರಿ ಲಕ್ಷ್ಮಿ, ನಾನು ಬರಲಾ? ಅಮ್ಮ, ನಾನು ಸ್ಕೂಲಿಗೆ ಹೋಗ್ತೀನಿ. ಬೇಡ ಮುದ್ದು, ಇನ್ನೊಂದೆರಡು ದಿನ ಮನೇಲಿ ರೆಸ್ಟ್ ತಗೊಂಡು ಆಮೇಲೆ ಹೋಗು. ಸ್ಕೂಲಿಗೆ ಹೋಗ್ಲಿಲ್ಲ ಅಂದ್ರೆ ಟೀಚರ್ ಬೈತಾರೆ. ನಾನು ಟೀಚರ್ ಹತ್ರ ಮಾತಾಡಿದ್ದೀನಿ, 2 ದಿನ ಮನೇಲಿ ರೆಸ್ಟ್ ತಗೊಂಡು ಬರಲಿ ಅಂತ ಹೇಳಿದ್ದಾರೆ. ಬೋರ್ ಆಗುತ್ತಮ್ಮ. ನನ್ನ ಮುದ್ದು ಅಲ್ವಾ? ಆಯ್ತು. ಗುಡ್ ಬಾಯ್. ರಾಘವ, ಹೊರಟೇನಪ್ಪ? ಓಹೋ, ಏನಮ್ಮ ಇವತ್ತು ಪೇಪರ್ ಭವಿಷ್ಯ ಓದೋದ್ಬಿಟ್ಟು ಅಕ್ಕಿ ಮಾಡ್ತಾ ಕೂತಿದ್ಯಾ? ಸಾಕು ಸುಮ್ನಿರ. ಕೂತು ಕೂತು ಬೇಜಾರಾಯ್ತು, ಅದಕ್ಕೆ ಅಕ್ಕಿನಾದ್ರೂ ಸೋಸೋಣ ಅಂತ ತಗೊಂಡಿದ್ದೀನಿ. ರಾಘವ, ಬರ್ಬೇಕಾದ್ರೆ ಹಾಗೆ ಕಾಲ್ ನೋವಿನ ಮಾತ್ರೆ ತಂದು ಕೊಡೋ. ಸರಿಮ್ಮ, ತರ್ತೀನಿ. ಪಾಪ, ಸಾರಿ ಟು ಡಿಸ್ಟರ್ಬ್. ಅಲ್ಲೇನ್ ಕೆಲಸ ಮಾಡ್ತೀಯಾ? ಮಗಳೇ, ನಾನಲ್ಲಿ ಸೂಪರ್ವೈಸರ್. ನಾನು ಬಾಸ್ ಆಗಿದ್ದಾಗ ನನ್ನ ಕೆಲಸ ಎಲ್ಲ ಮ್ಯಾನೇಜರ್ಗೆ ಹೇಳ್ತಿದ್ದೆ, ಅವನು ಸೂಪರ್ವೈಸರ್ಗೆ ಹೇಳ್ತಿದ್ದ. ಈಗ ಸೂಪರ್ವೈಸರ್ ಕೆಲಸ ನಾನು ಮಾಡ್ತಿದ್ದೀನಿ. ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಅಂತ ನಾನೇ ನೋಡ್ಕೋಬೇಕು. ಅಷ್ಟೇ ಯಾಕೆ, ಅವ್ರು ತಪ್ಪು ಮಾಡಿದ್ರೆ ನಾನೇ ಅವ್ರಿಗೆ ಹೇಳ್ಕೊಡ್ಬೇಕು. ಹೌದಾ ಪಪ್ಪ? ಆ ಪಾಪಿಯಿಂದ ನಮ್ಮ ಜೀವನವೆಲ್ಲ ಹೀಗಾಗೋಯ್ತು. ಅವಳೊಬ್ಳು ನಮ್ಮ ಬಾಳ್ನಲ್ಲಿ ಬರದೇ ಇದ್ದಿದ್ರೆ. ಅಮ್ಮ, ಈಗ ಅವಳ ವಿಷಯ ಯಾಕೆ? ಆಗಿದ್ದೇನೋ ಆಗೋಯ್ತು, ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡೋಣ. ಸರಿ, ನನಗೆ ಲೇಟ್ ಆಗ್ತಿದೆ, ನಾನು ಬರ್ತೀನಿ. ಬಾಯ್. ಹುಷಾರಾಗ ಉಂಟು ಪಾಪ. ಸರಿ ಅಮ್ಮ. ಸರ್, ನಿಮ್ಮನ್ನು ಬಾಸ್ ಸ್ವಲ್ಪ ಕರಿತಿದ್ದಾರೆ ನೋಡಿ. ಸ್ವಲ್ಪ ಕೆಲಸ ಇದೆ, ಅರ್ಜೆಂಟ್ ಇದೆಯಾ? ಹಾಂ ಸರ್, ಅರ್ಜೆಂಟ್ ಇದೆ ಅಂತ. ಸರ್, ಮೇ ಐ ಕಮ್ ಇನ್ ಪ್ಲೀಸ್? ಏನು ಸರ್, ನೀವು ಈ ಥರ ಎಲ್ಲ ಕೇಳ್ತಾ ಇದ್ದೀರಾ? ಇದರಲ್ಲೇನು ತಪ್ಪು ಸರ್? ನೀವು ಬಾಸು, ನನ್ನ ವರ್ಕರು. ಏನೋ ಬರಕ್ಕೆ ಹೇಳಿದ್ರಂತೆ. ಆ ವಿಷಯನ ನಿಮ್ಗೆ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಲ್ಲ. ಸರ್, ಏನು ಯೋಚನೆ ಮಾಡ್ತಿದ್ದೀರಾ? ಅದೇನಿದ್ರೂ ಪರವಾಗಿಲ್ಲ, ನೇರವಾಗಿ ಹೇಳಿ ಸರ್. ಇದನ್ನು ತಗೊಳ್ಳಿ ಸರ್. ಈ ದುಡ್ಡು ಏನಕ್ಕೆ ಕೊಡ್ತಿದ್ದೀರಾ ಸರ್?
ನೋಡಿ ಸರ್, ಮೊದಲು ನೀವು ಹೇಗಿದ್ರಿ ಅಂತ ಯೋಚನೆ ಮಾಡಿದೆ. ಆ ಥರದಲ್ಲಿ ನಿಮ್ಗೆ ಕೆಲಸಕ್ಕೆ ಬನ್ನಿ ಅಂತ ಹೇಳಿಬಿಟ್ಟೆ. ನೀವು ನಮ್ಮಂಥ 10 ಜನಕ್ಕೆ ಕೆಲಸ ಕೊಟ್ಟಿರೋರು. ಅಂಥದ್ರಲ್ಲಿ ನೀವು ನಮ್ಮ ಕೈ ಕೆಳಗಡೆ ಕೆಲಸ ಮಾಡೋದು ನಮಗೆ ಮುಜುಗರ ಅನ್ಸುತ್ತೆ. ನೀವು ಈ ಬಾಗ್ಲ ಹತ್ರ ನಿಂತ್ಕೊಂಡು ಒಳಗೆ ಬರಲ್ಲ ಅಂತ ಕೇಳೋದು, ಎಲ್ಲರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು, ಇವೆಲ್ಲ ಬೇಡ ಸರ್. ಅದರಿಂದ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸರ್. ಈ ಹಣನ ಇಟ್ಕೊಳ್ಳಿ, ನಿಮ್ಗೆ ಏನಕ್ಕಾದ್ರೂ ಉಪಯೋಗ ಬರುತ್ತೆ. ಬೇರೆ ಏನಾದರೂ ಹೆಲ್ಪ್ ಬೇಕಾ ಕೇಳಿ ಸರ್. ಆದರೆ ನಿಮಗೆ ಕೆಲಸ ಕೊಡೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಸರ್, ನನಗೆ ಹಳೇದು ಯಾವುದೂ ಮನಸ್ಸಲ್ಲಿಲ್ಲ ಸರ್. ನಾನು ಬಾಸ್ ಅನ್ನೋ ಭಾವನೆನೂ ನನಗಿಲ್ಲ ಸರ್. ನೀವೇನು ಕೆಲಸ ಕೊಟ್ಟರು ಮಾಡ್ತೀನಿ ಸರ್. ನಾನು ಯಾವುದಕ್ಕೂ ಇಲ್ಲ ಅಂತ ಹೇಳಲ್ಲ ಸರ್. ದಯವಿಟ್ಟು ಸರ್, ಕೆಲಸ ಇಲ್ಲ ಅಂತ ಮಾತ್ರ ಹೇಳಬೇಡಿ ಸರ್. ಐ ಆಮ್ ರಿಯಲಿ ಸಾರಿ ಸರ್. ನನ್ನ ಇಂಟೆನ್ಷನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಸರ್, ನನಗೆ ಈ ಕೆಲಸದ ಅನಿವಾರ್ಯತೆ ತುಂಬ ಇದೆ ಸರ್. ದೊಡ್ಡ ಮನ್ಸು ಮಾಡಿ ಸರ್, ಪ್ಲೀಸ್ ಸರ್. ಇದ್ರ ಬಗ್ಗೆ ಎಷ್ಟೇ ಚರ್ಚೆ ಮಾಡಿದ್ರು ಅಷ್ಟೇ ಸರ್. ನಾನು ತುಂಬ ಚೆನ್ನಾಗಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನಿಮ್ಗೆ ಇನ್ನೂ ದುಡ್ಡು ಬೇಕಾ ಕೇಳಿ, ಆದರೆ ಇದೊಂದು ವಿಷಯದಲ್ಲಿ ಐ ಆಮ್ ಹೆಲ್ಪ್ಲೆಸ್. ಸರ್, ನೀ ನಮ್ಮ ಮೇಲಿಟ್ಟು ಅಭಿಮಾನಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಆದರೆ ನಾನು ದುಡ್ಡು ಜೀವನ ಮಾಡಬೇಕು ಅಂತಿದ್ದೀನಿ. ಭಿಕ್ಷೆ ಬೇಡಲ್ಲ. ನನಗೆ ದುಡ್ಡಿನ ಅನಿವಾರ್ಯತೆ ಇರ್ಬೋದು, ಹಾಗಂತ ಭಿಕ್ಷೆ ಬಿಡೋ ಪರಿಸ್ಥಿತಿನ ಬಂದಿಲ್ಲ. ನನ್ನ ಕಷ್ಟ ನೋಡಿ ನೀವು ಕೊಡಬೇಕು ಅಂತ ಕೈ ಮುಂದೆ ಮಾಡಿದ್ರಲ್ಲ, ಅಷ್ಟು ಸಾಕು ಸರ್. ಹಲೋ. ಅನಿ, ಸ್ಕೂಲ್ನಲ್ಲಿ ಜಾಸ್ತಿ ಆಟ ಆಡಬೇಡ. ಫ್ರೆಂಡ್ಸ್ ಕೊಟ್ಟಿರೋ ತಿಂಡಿ ಮತ್ತು ನೀರನ್ನೆಲ್ಲ ಕುಡಿಯೋಕ್ಕೆ ಹೋಗಬೇಡ. ನಾನು ಬಾಟ್ಲಲ್ಲಿ ಬಿಸಿನೀರು ಕಾಯಿಸಿಟ್ಟಿದ್ದೀನಿ, ಅದನ್ನೇ ಕುಡಿಬೇಕು. ಮಧ್ಯಾಹ್ನ ಊಟ ತೊಗೊಂಬರ್ತೀನಿ, ಅಲ್ಲಿವರೆಗೂ ಏನು ತಿನ್ಕೊಡ್ದು. ಅಮ್ಮ, ನೀನು ಸ್ನಾನ ಮಾಡಿಸ್ಬೇಕಾದ್ರೂ ಹೇಳ್ದೆ, ಯೂನಿಫಾರ್ಮ್ ಹಾಕ್ಬೇಕಾದ್ರೂ ಹೇಳ್ದೆ, ಈಗ ಶೂ ಹಾಕ್ಬೇಕಾದ್ರೂ ಹೇಳ್ತಾ ಇದ್ಯಾ. ಇದು ನೀನು ಹೇಳ್ತಾ ಇರೋದು 3ನೇ ಸತಿ. ನನಗೆ ಚೆನ್ನಾಗಿ ಜ್ಞಾಪನ ಇದೆ. ಲಕ್ಷ್ಮಿ, ಈಗಲೇ ಯಾಕಮ್ಮಮ್ಮನ ಸ್ಕೂಲಿಗೆ ಕಳಿಸ್ತಾ ಇದೆಯಾ? ಇನ್ನೊಂದು 4 ದಿವಸ ಮನೇಲಿ ಸುಧಾರಿಸ್ಕೊಂಡಿದ್ರೆ ಆಮೇಲೆ ಕಳಿಸ್ಬಹುದಾಗಿತ್ತಲ್ವಾ? ನನ್ನ ಮಾತು ಯಾರೂ ಕೇಳಲ್ಲ. ಏನಾದರೂ ಮಾಡಿಕೊಡ್ರಮ್ಮ. ಅದು ಹಾಗಲ್ಲಮ್ಮ. ಮನೇಲಿದ್ರೆ ಸುಮ್ಮನೆ ಇರ್ತಾನ, ಏನಾದರೂ ತರಲೆ ತೀಟೆ ಮಾಡ್ತಾನೆ ಇರ್ತಾನೆ. ಅಲ್ಲಾದ್ರೂ ಸುಮ್ಮನೆ ಕೂತಿದ್ ಬರಲಿ ಅಷ್ಟೇ. ಹೋಗಿ ಅಜ್ಜಿ, ಆಟಾಡಕ್ ಬಾ ಅಂದ್ರೆ ಬರಲ್ಲ ಅಂತ್ಯ. ಪಕ್ಕದ ಮನೇಲಿ ಜ್ಯೋತಿಷ್ಯ ಪ್ರೋಗ್ರಾಮ್ ಬರ್ತಾ ಇದೆ ಅಂತ ಹೇಳ್ಬಿಟ್ರೆ, ಏ ಬಾರೋ ನೀ ಹೋಗೋಣ ಹೋಗೋಣ ಅಂದ್ಬಿಡ್ತ್ಯಾ. ನನಗ್ ಬೋರ್ ಆಗುತ್ತೆ, ನಾನ್ ಬರಲ್ಲ. ನಾನು ಸ್ಕೂಲ್ಗೆ ಹೋಗೇ ಹೋಗ್ತೀನಿ. ಏ ತರ್ಲೆ, ಸುಮ್ಮನಿರ. ಬುಕ್ಸ್ ಎಲ್ಲ ಇಟ್ಕೊಂಡಿದೀಯ ತಾನೆ? ಹಾ, ಇಟ್ಕೊಂಡಿದ್ದೀನಿ ಅಮ್ಮ. ಗುಡ್ ಬಾಯ್. ಲಕ್ಷ್ಮಿ, ನಾನು ರೆಡಿ. ಬಾಕ್ಸ್ ರೆಡಿ ಇದೆಯಾ? ಎಲ್ಲರೂ ಒಟ್ಟಿಗೆ ರೆಡಿಯಾಗಿ ಬಂದ್ಬಿಡ್ತೀರಾ. ಒಂದು ನಿಮಿಷ ಇರಿ, ಬಾಕ್ಸ್ ರೆಡಿ ಇದೆ, ತಂದು ಕೊಡ್ತೀನಿ. ಹುಷಾರಾಗಿ ಹೋಗ್ಬಿಟ್ಟು ಬಾಪ್ಪ. ಸರಿ. ತಗೋ. ಲಕ್ಷ್ಮು, ನಾನು ರೆಡಿ. ನೀನು ರೆಡಿ ಆಗ್ಬಿಟ್ಯಾ? ನಾವ್ ಹಂಗೆ ಸ್ವಲ್ಪ ಸೂಪರ್ ಫಾಸ್ಟ್. ನೀನೆಲ್ಲಿ ಹೊರಟೆ ಅದಿತಿ? ಅಜ್ಜಿ, ಪಪ್ಪ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಡೀಟೇಲ್ಸ್ ತಗೊಂಬ ಅಂತ ಹೇಳಿದ್ದಾರೆ. ಹೌದಾ? ಅದಿತಿ, ಎಲ್ಲ ಡೀಟೇಲ್ಸ್ನು ಕರೆಕ್ಟಾಗಿ ತಿಳ್ಕೊಂಡು ಬಾ. ಸರಿ ಲಕ್ಷ್ಮಿ, ನಂಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ. ಆಯ್ತು ರೀ, ಕೆಲ್ಸದ ಕಡೆ ಗಮನ ಕೊಡಿ. ಹುಷಾರಾಗಿ ಹೋಗಿ ಬನ್ನಿ. ಆಯ್ತು ಲಕ್ಷ್ಮಿ, ಎಷ್ಟು ಸಲ ಹೇಳ್ತೀಯಾ? ಪಪ್ಪ, ನಮ್ ಲಕ್ಷ್ಮು ಹಾಗೇನೆ 100 ಸಲ ಹೇಳಿದ್ರೆ 1 ಸಲ ಹೇಳ್ದಾಗೆ ಅಲ್ವಾ? ಪಪ್ಪ, ಇವತ್ ಬರ್ತಾ ಸ್ಪೈಡರ್ ಮ್ಯಾನ್ ಸ್ಟಿಕ್ಕರ್ ತಗೊಂಡ್ಬರ್ತೀರಾ? ಸರಿಪಾ, ಮರೀತೆ ತಗೊಂಡ್ಬರ್ಬೇಕು. ಸರಿ, ಖಂಡಿತ ತರ್ತೀನಿ. ಲಕ್ಷ್ಮಿ,
ಬರ್ಲಾ ಅಮ್ಮ ಬರ್ತೀನಿ ಆಯ್ತಪ್ಪ. ಬಾಯ್ ಬಾಯ್ ಪಪ್ಪ. ಅದಿತಿ ಹಾಗೆ ನೀನು ಸ್ಕೂಲಿಗೆ ಬಿಟ್ಬಿಡು. ಮರೀದೆ ಬರುವಾಗ ಕಾಲೇಜಿಗೆ ತುಂಬುವಂತ ಎಲ್ಲ ಫೀನು ಕೇಳ್ಕೊಂಡು ಬರ್ಬೇಕು. ಸರಿ ಲಕ್ಷ್ಮ, ಬಾಯ್. ಅಜ್ಜಿ ಬಾಯ್. ಬಾಯ್. ಬಾರೋ. ಬಾಯ್ ಬಾಯ್ ಬಾಯ್. ಹುಷಾರು. ಅಂತೂ ನಮ್ಮ ಅದಿತಿನೂ ಕಾಲೇಜ್ಗೆ ಹೋಗೋ ಹಾಗಾದ್ಲಲ್ಲ, ಅಷ್ಟು ಸಾಕು. ಏನ್ ಕೇಶವ, ಕೆಲ್ಸಕ್ಕೆ ಹೋಗದೆ ಮನೇಲಿ ಓದ್ತಾ ಹೊಡ್ಕೊಂಡು ಕೂತಿದ್ಯಾ? ಶಿವ ನಾನ್ ನಿಮ್ಮಪ್ಪ ಕಣೆ, ಒಂದ್ ಸ್ವಲ್ಪನಾದ್ರು ಮರ್ಯಾದೆ ಕೊಟ್ಟು ಮಾತಾಡೋ. ಅದೆಲ್ಲ ನನ್ನ ಹತ್ರ ಈಗ ಸ್ಟಾಕ್ ಇಲ್ಲ, ಇದ್ರೆ ನಾಳೆ ಕೊಡು. ಅಯ್ಯೋ ಅಲ್ಲೇ. ಏನ್ ಮಾಡ್ತಿದ್ಯಾ ಪಾಪ? ಅಯ್ಯೋ ನನ್ನ ಮಗಳಿಗೆ ಚಿಕ್ಕ ವಯಸ್ಸಿಗೆ ಕಣ್ಣು ಮಂಜಾಗ್ಬಿಡ್ತಾ. ಅಲ್ಲ ಮಗಳೇ, ಇವತ್ತು ಆಫೀಸ್ ರಜಾ ಇತ್ತಲ್ಲ, ಬೋರ್ ಹೊಡಿತಾ ಇತ್ತು, ಅದಕ್ಕೆ ಪುಸ್ತಕ ಓದ್ತಾ ಕೂತಿದ್ದೆ. ಹೌದು, ಏನಿವತ್ತು ಇಷ್ಟೆಲ್ಲ ವಿಚಾರಿಸ್ತಾ ಇದೆಯಲ್ಲ? ನಂಗೂ ಬೋರ್ ಆಗ್ತಿದೆ ಪಾಪ, ಅದಕ್ಕೆ ಎಲ್ಲಾದ್ರೂ ಆಚೆ ಹೋಗಿ ಬರೋಣ ಅಂತ. ಎಲ್ಲಿ ಹೋಗ್ತೀಯಾ? ಹಾಗೆಲ್ಲ ಒಬ್ಬೊಬ್ಳೆ ಎಲ್ಲೂ ಹೋಗ್ಬೇಡ, ಕಾಲ ಸರಿ ಇಲ್ಲ. ಪಪ್ಪ ಸುಮ್ಮನೆ ತಮಾಷೆಗಂತೆ. ಹೇಳು, ಎಲ್ಲಿ ಹೋಗೋಣ? ನಾವು ಶಶಿಕಲಾ ಅತ್ತೆ ಮನೆಗೆ ಹೋಗಿ ಬರೋಣವಾ ಅಂತ. ಶಶಿಕಲನ್ ಮನೆಗ? ನನಗೂ ಅಲ್ಲಿಗೆ ಹೋಗೋದಕ್ಕೆ ಇಷ್ಟನೇ, ಆದರೆ ಅಪ್ಪನಿಗೆ ಗೊತ್ತಾದ್ರೆ ಪೂಜೆ, ಅಷ್ಟೋತ್ರ, ಮಹಾಮಂಗಳಾರತಿ ಎಲ್ಲ ಮಾಡ್ತಾರಷ್ಟೇ. ತಾತ ಏನೋ ಶಾಸ್ತ್ರನಾಮ ಮಾಡ್ತಾರೆ ಅಂತ ನಮಗೆ ಗೊತ್ತಿದೆ. ಅವ್ರ ಪರ್ಮಿಷನ್ ತಗೊಂಡೋದ್ರೆ ಹೇಗೆ? ಫುಲ್ ಪರ್ಮಿಷನ್ ನನಗೆ ಯಾಕೋ ವರ್ಕೌಟ್ ಆಗಲ್ಲ ಅಂತ. ಅಬ್ಜೆಕ್ಟ್ ನೋಡಿಬೇಡ ಪಾಪ, ಒಂದ್ಸಲಿ ಟ್ರೈ ಮಾಡೋಣ. ಅಪ್ಪನ ಹತ್ರ ನೀನೇ ಮಾತಾಡ್ಬೇಕು. ಆಯ್ತು ಬಿಡು ಪಪ್ಪ, ನಿನ್ ಪೌರುಷ ಏನಿದ್ರು ಜಾನು ಕಿ ಮುಂದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಯ್ಯೋ ನಿನ್ನಲ್ಲಿ. ಸರಿ ಬಾ ಪಪ್ಪ. ನೋಡು, ಆದ್ರೆ ಅಚ್ಯುತಂ ಕೇಶವಂ ರಾಮನಾರಾಯಣಂ. ಏನು ಅಪ್ಪ ಮಗಳು ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ತಾತ ಇಬ್ರು ಏನೋ ಪ್ಲಾನ್ ಮಾಡ್ಕೊಂಡು ಬಂದು ನನ್ನ ಮುಂದೆ ನಾಟಕ ಮಾಡ್ತಿದ್ದೀರಾ. ಕಿತ್ತಾಡೋದು ನಿಲ್ಲಿಸಿ ಒಬ್ರು ಮಾತಾಡಿ.